ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಪಿಸುಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮಖಂಡಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನಿರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಡಿಕೆ ಶಿವಕುಮಾರ್ ಆತ್ಮೀಯ ಸ್ನೇಹಿತರು, ಅವರೊಂದಿಗೆ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಯೋಜನೆಗಳಿಗೆ ವೇಗ ಸಿಗಲಿ ಅಂತ ಹೇಳಿ ಚರ್ಚೆ ಮಾಡಿದ್ದೇನೆ. ಆಲಮಟ್ಟಿ ಎತ್ತರವನ್ನು ಹೆಚ್ಚಿಸಿ ಪರಿಹಾರ ಕೊಡಬೇಕು ಅಂತ ಮಾತನಾಡಿದ್ದೇವೆ. ನಾವು ಸ್ನೇಹದ ರೂಪದಲ್ಲಿ ಮಾತುಕತೆ ಅಷ್ಟೇ ಆಯಿತು. ಯಾವುದೇ ವಿವಾದ ಅದು ಇದು ರಾಜಕೀಯ ನಾವು ಮಾತಾಡಿಲ್ಲ ಅಂತ ಕೂಡ ನಿರಾಣಿ ಅವರು ಹೇಳಿದ್ದಾರೆ. ವಿಶೇಷವಾಗಿ ಅವ್ರಿಗೂ ನೀರಾವರಿ ಬಗ್ಗೆ ನಾನು ಮಾತಾಡಿದೆ. ಅದನ್ನು ಹೊರತುಪಡಿಸಿ ನಿಮ್ಮ ಕಾರ್ಖಾನೆಗಳು ಯಾವ ರೀತಿ ನಡೀತಾ ಇದೆ, ರೈತರ ಬಿಲ್ ಎಷ್ಟೆಷ್ಟು ಕೊಟ್ಟಿದ್ದೀರಿ ಎಲ್ಲ ಅನ್ನುವಂಥದ್ದನ್ನು ಒಂದು ಸ್ನೇಹಿತ ರೂಪದಲ್ಲಿ ಅವರು ನಮ್ಮ ಮಾತುಕತೆ ಆಯಿತು. ನೋಡಿ, ಕೆಲವೊಂದು ಪಕ್ಷದಲ್ಲಿರುವಂಥವರು ನಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಬೇಕಾದ್ರೆ ನಾವು ಬೇರೆ ಬೇರೆ ಮಂತ್ರಿಗಳ ಜೊತೆಗೆ ಶಾಸಕರ ಜೊತೆಗೆ ನಾವು ಭೇಟಿ ಆಗ್ತಿರ್ತೀವಿ. ಕೇಂದ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇಲ್ಲಿ ಅವರು ಆ ಇಲಾಖೆಗೆ ಮತ್ತು ಬೇರೆ ಬೇರೆ ಸಹಾಯಗಳು ಕರ್ನಾಟಕಕ್ಕೆ ಬೇಕಾದಾಗ ಸರ್ವೇ ಸಾಮಾನ್ಯ ಮೇಲ್ಗಡೆ ಹೋಗಿ ಭೇಟಿಯಾಗಿರುವಂಥದ್ದು. ಆ ರೀತಿ ಅವ್ರು ಮೇಲ್ಗಡೆ ಭೇಟಿಯಾಗಿ ಬಂದಿರ್ಬೋದು. ಈಗ ನಾನು ಇವತ್ತು ಮಾತಾಡಿದ ತಕ್ಷಣ ಅದಕ್ಕೆ ಬೇರೆ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಮುರುಗೇಶ್ ನಿರಾಣಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಏನಿರೋದಿಲ್ಲ. ಈ ಭಾಗದ ಸಮಸ್ಯೆಗಳನ್ನು ಅವ್ರಿಗೆ ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನೋಡಿ, ರಾಜಕಾರಣ ಅಂದರೆ ಯಾವತ್ತೂ ಸೂರ್ಯ ಪೂರ್ವಕ್ಕೆ ಹುಟ್ಟುವಂಥದ್ದು. ಅದು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ರಾಜಕಾರಣದಲ್ಲಿ ಯಾವತ್ತೂ ಮ್ಯಾಥಮೆಟಿಕ್ಸ್ ಆಗಲ್ಲ. ಇದು ಇವತ್ತು ಏನಿದ್ರು ಕೆಮಿಸ್ಟ್ರಿ, ಇದು 2+2